ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ವೆಲ್ಕಮ್ ಟು ಮನಿ ನಂಬರ್. ಫ್ರೆಂಡ್ಸ್, ಸೂಪರ್ ಕೋರ್ಸಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ದಿನ ಹೆಂಗಿರುತ್ತೆ ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ವಿಡಿಯೋನ ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಫಾಲೋ ಮಾಡಿ ನೀವು ಸಹ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ಸಾಧನೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಒಂದು ಮನುಷ್ಯನ ಜೀವನದಲ್ಲಿ ಹ್ಯಾಸ್ ಪರ್ ನ್ಯೂಮರಾಲಜಿ ಅನ್ಕೊತೀರಾ, ಅಸ್ಟ್ರಾಲಜಿ ಅನ್ಕೊತೀರಾ, ಏನಾದರೂ ಆಗಿರ್ಬೋದು. ನೀವು ನಿಮ್ಮ ಜೀವನದಲ್ಲಿ ನಿಮಗೆ ದುಡ್ಡು ಬರುತ್ತಾ, ದುಡ್ಡು ಬರುವ ಒಂದು ನಂಬರ್ಗಳು ಏನು, ಆ ನಂಬರ್ ಇದ್ರೇ ನಿಮಗೆ ದುಡ್ಡು, ಸಂಪತ್ತು, ಐಶ್ವರ್ಯಗಳನ್ನ ನೀವು ಜೀವನದಲ್ಲಿ ಸಮೃದ್ಧಿಯಾಗಿ ಪಡೆಯುತ್ತೀರ. ಅಷ್ಟು ಇಷ್ಟು ಜೀವನಕ್ಕೆ ಬೇಕಾದ್ದು ಪಡೆಯೋದು ಡಿಫ್ರೆಂಟ್ ಆ್ಯಂಡ್ ಸಮೃದ್ಧಿಯಾಗಿ ಪಡೆಯೋದು ಡಿಫ್ರೆಂಟ್. ಯಾವ ನಂಬರ್ಸ್ ಇರಲೇಬೇಕು. ಆ್ಯಂಡ್ ನಿಮ್ಮ ಜಾಬ್ ಆಗಿರ್ಬೋದು, ನೀವು ಮಾಡ್ತಾ ಇರುವ ಬಿಸ್ನೆಸ್ ಆಗಿರ್ಬೋದು, ಸಕ್ಸಸ್ನ ಸಾಧನೆ ಮಾಡಬೇಕು ನಿಮ್ಮ ಜೀವನದಲ್ಲಿ ಅಂದರೆ ಆ ನಂಬರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವ ನಂಬರ್ಸ್ ಅದು ಅಂತ ತಿಳ್ಕೊಳೋಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ನಾನು ಆ ಇನ್ಫಾರ್ಮೇಷನ್ ನಿಮಗಾಗಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ಫ್ರೆಂಡ್ಸ್, ಲೋ ಶೋ ಗ್ರಿಡ್ ಹಾಕೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಹೇಗಿರುತ್ತೆ ಲೋ ಶೋ ಗ್ರಿಡ್? ಹೀಗೆ, ಇದು ಲಕ್ಷ್ಮಿ ಯಂತ್ರ ಅಂತೀವಿ, ಲೋ ಶೋ ಗ್ರಿಡ್ ಅಂತೀವಿ, ಸೂರ್ಯ ಯಂತ್ರ ಅಂತ ಕರಿತೀವಿ. ಸೊ ಈ ಯಂತ್ರದಲ್ಲಿ ನಂಬರ್ಸು ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹೀಗಿರುತ್ತೆ ನಿಮ್ಮ ಒಂದು ನಂಬರ್ಸ್. ಸೊ ಇಲ್ಲಿ ನಿಮಗೆ ಒಂದು ಮನುಷ್ಯನ ಒಂದು ಜಾಬಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾನೆ, ಅಥವಾ ದುಡ್ಡು ಬರ್ತಾ ಇಲ್ಲ, ನಾನು ಎಷ್ಟೇ ಮಾಡಿದ್ರು ಫ್ಲೋ ಆಗ್ತಾ, ಮನಿ ಅನ್ನೋದು ಇನ್ಫ್ಲೋ ಆಗ್ತಾ ಇಲ್ಲ, ತುಂಬ ಆರ್ಥಿಕ ಸಮಸ್ಯೆಗಳಿದೆ, ಅಥವಾ ನಾನು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಸಾಧನೆ ಮಾಡ್ತಾ ಇಲ್ಲ, ಪ್ರಾಫಿಟ್ಸ್ ಬರ್ತಾ ಇಲ್ಲ ಅಂದರೆ ಕಾರಣ ಅವರ ಒಂದು ಲೋ ಶೋ ಗ್ರಿಡಲ್ಲಿ ಒಂದು ಮನುಷ್ಯನ ಮನಿ ಸೆಕ್ಟರ್ ಅಥವಾ ಕೆರಿಯರ್ ಸೆಕ್ಟರ್ ಅಂತ ಹೇಳೋಣ. ಬಿಸ್ನೆಸ್ ಅಥವಾ ಕೆರಿಯರ್ ಸೆಕ್ಟರ್ ಅಂತ ತಿಳ್ಕೊಂಡ್ರೆ ಇವೆರಡು ತುಂಬಾ ಮುಖ್ಯ. 5 and 6 ಅಂದರೆ ಸೋಲ್ ನಂಬರ್ಸ್. ಈಗಾಗಲೇ ವಿಡಿಯೋ ನಾನು ಪ್ರೀವಿಯಸ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಇದೆ, ನೋಡಿ. ಸೋಲ್ ನಂಬರ್ಸ್ ಅಂತ ಕರಿತೀವಿ. ಈ ಎರಡು ಸೋಲ್ ನಂಬರ್ಸ್ ಯಾರ ಜೀವನದಲ್ಲಿ ಇಲ್ವೋ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ ಡೇಟ್ ಆಫ್ ಬರ್ತಲ್ಲಿ ಈ ನಂಬರ್ಸ್ ಎರಡು ಇಲ್ವೋ ಅವರು ದುಡ್ಡು ಪಡೆಯೋದು ಕಷ್ಟ. ದುಡ್ಡು ಬರ್ತಾ ಇಲ್ಲ ಸರಿಯಾಗಿ ಅಂದರೆ ಈ ನಂಬರ್ ಇಲ್ಲದೆ ಇರ್ಬೋದು. 6 ಇರದೇ ಇರ್ಬೋದು, 5 ಇಲ್ಲದೆ ಇರ್ಬೋದು, ಅಥವಾ 5 ಇದ್ದು 6 ಇಲ್ಲದೆ ಇರ್ಬೋದು. ಸೊ 5 ಅನ್ನೋದು ಬಿಸ್ನೆಸ್ಗೆ ತುಂಬ ಇಂಪಾರ್ಟೆಂಟ್. ಯಾರೆಲ್ಲ ಬಿಸ್ನೆಸ್ ಅಥವಾ ಜಾಬ್ ಮಾಡ್ತಾ ಇದ್ದೀರೋ ಅವ್ರಿಗೆ ಈ 5 ಅನ್ನೋದು ತುಂಬ ಇಂಪಾರ್ಟೆಂಟ್. ಅವರ ಒಂದು ಲೈಫಲ್ಲಿ ಅಂದರೆ ಹುಟ್ಟಿದ ದಿನಾಂಕದಲ್ಲಿ 5ನೇ ತಾರೀಕು ಅನ್ನೋದು ಇದೆಯಾ, ಅವ್ರ ಬಿಸ್ನೆಸ್ಸಲ್ಲಿ ಸೈನ್ ಅಂದರೆ ಸಕ್ಸಸ್ ಪಡಿತಾರೆ ಆ್ಯಂಡ್ ದುಡ್ಡು ಸಹ ಬರುತ್ತೆ. ಆ್ಯಂಡ್ ಯಾರ ಜೀವನದಲ್ಲಿ 6 ಇಲ್ವೋ ಅವರು ಅಭಿವೃದ್ಧಿ ಸಾಧನೆ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಆಯಿತಾ? ಕಷ್ಟ ಇದೆ. ಅದಕ್ಕೂ ರೆಮಿಡೀಸ್ ಅನ್ನೋದು ನಾವು ತಿಳ್ಕೊಳ್ಳೋಣ ಮುಂದೆ. ಆದರೆ ಇಲ್ಲಿ ಎಲ್ಲಿ ಖಾಲಿ ಇದೆಯೋ, ಇಲ್ಲಿ 6 ಇಲ್ವಾ, ಇಲ್ಲ ಈ ಬಾಕ್ಸಲ್ಲಿ 6 ಇಲ್ವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ, ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ದುಡ್ಡು ಪಡೆಯೋದು ತುಂಬ ಕಷ್ಟ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ದುಡ್ಡು, ಸಂಪತ್ತು, ಕೀರ್ತಿ, ಪ್ರತಿಷ್ಠೆಗಳು ಪಡೆಯೋದು ಕಷ್ಟ ಇದೆ. ಯಾಕಂದರೆ ಶುಕ್ರನ 6 ಅಂದರೆ ಏನು? ಶುಕ್ರ 6 ಈಸ್ ಕೇರ್ ಆಫ್ ಅಡ್ರೆಸ್, ಲಕ್ಸುರಿಯಸ್. ಆ ಲಕ್ಸುರಿಯಸ್ ಲೈಫ್ನ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇನ್ನೇನು ಮೇಡಮ್ ಅಂದರೆ ಅದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ, ಅದನ್ನು ನೋಡೋಣ. ಬಟ್ ಇಲ್ಲಿ 6 ಇರಲೇಬೇಕು. ಯಾರಿಗಾದ್ರೂ 6 ಇದೆಯಾ, 5 ಇದೆಯಾ? ಕೆಲವ್ರಿಗೆ ಏನಾಗುತ್ತೆ, ಕೆಲವ್ರಿಗೆ 5 ಇರುತ್ತೆ, 6 ಇರಲ್ಲ. ಸೊ 5 ಇದ್ರೂ ಓಕೆ, 5 ಇದ್ರೂ ನಿಮಗೆ ಒಂದು 50 to 60% ಅಭಿವೃದ್ಧಿನ, ದುಡ್ಡನ್ನ, ಸಂಪತ್ತನ್ನ ಪಡಿತೀರ.
6 ಇಲ್ಲದೆ ಬರೀ 5 ಇದೆ ಅಥವಾ 6 ಇದ್ದು 5 ಇಲ್ಲ ಅಂದ್ರೂ ಓಕೆ. ಈ ಎರಡರಲ್ಲಿ ಒಂದು ನಂಬರ್ ಆದರೂ ನಿಮ್ಮ ಜೀವನದಲ್ಲಿ ಇದ್ದೇ ಇರಬೇಕು ಫ್ರೆಂಡ್ಸ್. ಎರಡೂ ಇದೆಯಾ, ವಾವ್, ಬಂಪರ್ ಆಫರ್. ನೀವು ತುಂಬ ಅಭಿವೃದ್ಧಿನ ಪಡಿತೀರಾ, ಸಕ್ಸಸ್ನ ಸಾಧನೆ ಮಾಡ್ತೀರಾ, ದುಡ್ಡು ಯಾವಾಗಲೂ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಯಾರ ಹತ್ರ 5 and 6 ಇದೆಯೋ ನೀವು ನಾನು ಬರೆದು ಕೊಡ್ತೀನಿ, ಬೇಕಾದರೆ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಕಾರಣ ಅವರ ಡೇಟ್ ಆಫ್ ಬರ್ತಲ್ಲಿ ಅವರ ಹೆಸರು, ಅವರು ಇಟ್ಕೊಂಡಿರುವ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಕೊಟ್ಟಿರುವ ಹೆಸರು ಸರಿ ಇಲ್ಲದೆ ಇರ್ಬೋದು, ನೀವು ಯೂಸ್ ಮಾಡ್ತಾ ಇರುವ ಫೋನ್ ನಂಬರ್ ಸರಿ ಇಲ್ಲದೆ ಇರ್ಬೋದು, ನೀವು ಯೂಸ್ ಮಾಡ್ತಾ ಇರುವ ಬ್ಯಾಂಕ್ ಅಕೌಂಟ್ ನಂಬರ್ ಸರಿ ಇಲ್ಲದೆ ಇರ್ಬೋದು, ಅಥವಾ ನೀವು ಯೂಸ್ ಮಾಡೋ ವೆಹಿಕಲ್ ನಂಬರ್ ಸರಿ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಡೇಟ್ ಸರಿ ಇಲ್ಲದೆ ಇರ್ಬೋದು. ಕಾರಣಗಳು ಈ ಪಂಚರತ್ನಗಳಲ್ಲೇ ನಿಮ್ಮ ಜೀವನದ ರಹಸ್ಯ ಅಡಗಿದೆ ಫ್ರೆಂಡ್ಸ್. ಸೊ ಈ 5 ನಿಮಗೆ ಸರಿ ಇಲ್ಲ ಅಂದರೆ ನೀವು ಎಷ್ಟು 5 ಇಟ್ಕೊಂಡ್ರು 6 ಇಟ್ಕೊಂಡ್ರು ನಿಮ್ಮ ಜೀವನನ ಅಭಿವೃದ್ಧಿ ಅಂತ ನೋಡೋಕ್ಕೆ ಆಗೋದೇ ಇಲ್ಲ. ಅಭಿವೃದ್ಧಿ ಜೀವನದಲ್ಲಿ ಬರೋದಿಲ್ಲ, ಸಕ್ಸಸ್ ಪಡೆಯೋದಿಲ್ಲ, ದುಡ್ಡು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಬೇಕಂದರೆ ನೋಡ್ಕೊಳ್ಳಿ. 5 and 6 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಮನುಷ್ಯನ ಜೀವನದಲ್ಲಿ. ಸೋಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದೀನಲ್ಲ, ಸೋಲ್ ಅಂದರೆ ಏನು? ಆತ್ಮಕ್ಕೆ ಸಂಬಂಧಪಟ್ಟ ಈ ನಂಬರ್ಸ್ ಇವೆರಡು ಇದ್ದೇ ಇರಬೇಕು ಮನುಷ್ಯನ ಜೀವನದಲ್ಲಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇಲ್ಲದೇ ಇರೋರು ಕೊರಗಬೇಡಿ, ನಾನು ಇದೀನಲ್ಲ ನಿಮಗೆ. ಸೊ ನೀವೇನು ಮಾಡ್ತೀರಾ, ಈ ಒಂದು ಶುಕ್ರನ ಅನುಗ್ರಹ ಅಥವಾ ಬುಧನ ಅನುಗ್ರಹ ಬೇಕು ಅಂದ್ಕೊಂಡವರು, ನಾನು ಈಗಲೇ ಹೇಳಿದ್ದೀನಿ, 5 ಪಂಚರತ್ನಗಳನ್ನ ಫಾಲೋ ಮಾಡಿ, ಆಯಿತಾ? ಫಸ್ಟ್ ಮಾಡಿ ನಾನು ಕೊಡೋದೇ ಪಂಚರತ್ನಗಳು ಫಾಲೋ ಮಾಡಲೇಬೇಕು, ಇಂಪ್ಲಿಮೆಂಟ್ ಮಾಡಲೇಬೇಕು ನಿಮ್ಮ ಜೀವನದಲ್ಲಿ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು ಮಾಡ್ತೀರಾ, ಶುಕ್ರ 6 ಇಲ್ಲ ಅಂದರೆ ಪ್ರತಿ ಶುಕ್ರವಾರ ನೀವು ಅಂಗವಿಕಲರಿಗೆ, ನೋಟ್ ಮೈ ಪಾಯಿಂಟ್, ಅಂಗವಿಕಲರಿಗೆ, ಬೆಗ್ಗರ್ಸ್ಗೆಲ್ಲ ಫಸ್ಟ್ ಆಪ್ಷನ್ ಅಂಗವಿಕಲರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಯಾಕೆಂದರೆ ಸಂಪೂರ್ಣವಾದ ಶುಕ್ರನ ಅನುಗ್ರಹ ಸಿಗಬೇಕು ನಿಮಗೆ ಅಂದರೆ ಅಂಗವಿಕಲರಿಗೆ ನೀವು ಸ್ವೀಟ್ಸ್, ಬಿಳಿ ಸ್ವೀಟ್ಸ್ ಅಥವಾ ಪಾಯಸ, ಬಿಳಿ ಕಲರಲ್ಲಿ ಪಾಯಸ ಮಾಡ್ತೀವಲ್ಲ, ಸಾವಿಗೆ ಪಾಯಸ ಆಗಿರ್ಬೋದು, ಏನಾಗೆ ಇರ್ಬೋದು, ಬೆಲ್ಲಕ್ಕಿರ್ಬೇಕು ಒಟ್ಟಿನಲ್ಲಿ. ಅದು ಅನ್ನ ಆದರೂ ಅಂದರೆ ರೈಸ್, ಕುಕ್ಡ್ ರೈಸು ಅಥವಾ ರಾ ರೈಸು ಕೊಡ್ಬೋದು, ಅನ್ನ ಮಾಡ್ಬೋದು. ಸೊ ವೈಟ್ ಕಲರಲ್ಲಿರುವ ಪದಾರ್ಥಗಳನ್ನ ಪ್ರತಿ ಶುಕ್ರವಾರ ನಿಮ್ಮ ಜೀವನದ ಉದ್ದಕ್ಕೂ ಟಿಲ್ ಯೋರ್ ಎಂಡ್, ಓಕೆ, ಎವ್ರಿ ಫ್ರೈಡೇ ತಪ್ಪದೇ ಕೊಡ್ತಾ ಹೋಗಿ. ನೀವು ಚೇಂಜಸ್ ಹೇಗೆ ನೀವು ನೋಡ್ತೀರಾ ನಿಮ್ಮ ಜೀವನದಲ್ಲಿ, ಹೇಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಅಭಿವೃದ್ಧಿನ ಪಡಿತಾ ಹೋಗ್ತೀರೋ ನಿಮಗೆ ಅರ್ಥ ಆಗಿಬಿಡುತ್ತೆ. ಮಿರಾಕಲ್ಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ನೋಡಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಗಿದ ತಕ್ಷಣ ಕೆಳಗಡೆ ಕೊಟ್ಟಿರುವ ಒಂದು ಸಣ್ಣ ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ಸ್ ಆಗಿ ನಿಮಗೆ ಬಂದೇ ಬರುತ್ತೆ. ಆ ಒಂದು ನೋಟಿಫಿಕೇಷನ್ಸಲ್ಲಿ ಆಲ್ ಅನ್ನೋದು ಇರುತ್ತೆ. ಸೊ ಆಲ್ ನೋಟಿಫಿಕೇಷನ್ಸ್ನ ಆನ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.